ಧರ್ಮಸ್ಥಳ ವಿರುದ್ಧ ಆರೋಪ ಪ್ರಕರಣದಲ್ಲಿ ಕೋರ್ಟ್ಗೆ ಎಸ್ಐಟಿ ತನಿಖೆ ಸಾರಾಂಶ ವರದಿ ಈಗ ಸಲ್ಲಿಕೆ ಮಾಡಲಾಗಿದೆ. ಬೆಳ್ತಂಗಡಿ ಕೋರ್ಟ್ಗೆ 7,000 ಪುಟಗಳ ವರದಿಯನ್ನ ಎಸ್ಪಿ ದಯಾಮ ಸಲ್ಲಿಕೆ ಮಾಡಿದ್ದಾರೆ. ಕೋರ್ಟ್ನಲ್ಲಿ ಪ್ರಕರಣದ ಕುರಿತು ಚಿನ್ನಯ್ಯನ ವಿಚಾರಣೆಯನ್ನ ಆಗಸ್ಟ್ 29ಕ್ಕೆ ಈಗ ಮುಂದೂಡಿಕೆ ಮಾಡಲಾಗಿದೆ. ಧರ್ಮಸ್ಥಳ ವಿರುದ್ಧದ ಈ ಆರೋಪ ಏನು ಕೇಳಿ ಬಂತು, ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ಇಡೀ ತನಿಖೆ, ಇಷ್ಟು ದಿನಗಳ ತನಿಖೆ, ಇಷ್ಟು ತಿಂಗಳುಗಳ ತನಿಖೆ, ಯಾವ ರೀತಿಯಾಗಿ ತನಿಖೆ ಸಾಗಿದೆ, ಎಲ್ಲಾ ವಿಚಾರಗಳನ್ನು ಒಳಗೊಂಡಂತಹ ಸಾರಾಂಶ ವರದಿಯನ್ನ ಈಗ ಸಲ್ಲಿಕೆ ಮಾಡಿದೆ. ಬೆಳ್ತಂಗಡಿ ಕೋರ್ಟ್ಗೆ ಎಸ್ಪಿ ದಯಾಮ ಸಲ್ಲಿಕೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ. ಸುಮಾರು 7,000 ಪುಟಗಳ ವರದಿಯನ್ನ ಈಗ ಎಸ್ಐಟಿ ಸಲ್ಲಿಕೆ ಮಾಡಿದೆ. ಆ 7,000 ಪುಟಗಳ ವರದಿಯಲ್ಲಿ ಏನೇನಿದೆ, ಯಾವ ಆಯಾಮದಲ್ಲಿ ತನಿಖೆ ಮಾಡಿದ್ದಾರೆ, ತನಿಖೆ ಸಂದರ್ಭದಲ್ಲಿ ಕಂಡುಬಂದಿರುವಂತಹ ಅಂಶಗಳು, ಎಫ್ಎಸ್ಎಲ್ ರಿಪೋರ್ಟ್ಗಳು, ಹಾಗೆ ಒಂದಷ್ಟು ಸಾಂದರ್ಭಿಕ ಸಾಕ್ಷಿಗಳು ಎಲ್ಲವನ್ನೂ ಕೂಡ ಪರಿಗಣನೆಗೆ ತೆಗೆದುಕೊಂಡು ಈಗ 7,000 ಪುಟಗಳ ವರದಿಯನ್ನ ಎಸ್ಐಟಿ ಸಲ್ಲಿಕೆ ಮಾಡಿದೆ ಅನ್ನುವಂಥ ಮಾಹಿತಿ. ಅದರ ಜೊತೆಯಲ್ಲಿ ಚಿನ್ನಯ್ಯನ ವಿಚಾರಣೆ ಕೂಡ ನಡೆಯಲಿದೆ. ಆದರೆ ಆಗಸ್ಟ್ 29ಕ್ಕೆ ಚಿನ್ನಯ್ಯನ ವಿಚಾರಣೆ ಕೂಡ ನಡೆಯಲಿದೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕಿದೆ.